ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ತೇಹಿ ಮಧ್ಯ ಕೋಸಲರಾಜ ಸುಂದರ ಶ್ಯಾಮ ತನಸೋಭಾಲಹಿ ಜನು ಇಂದ್ರ ಧನುಷು ಅನೇಕ ಕಿ ಬರಬಾರಿ ತುಂಗ ತಮಾಲಹಿ ಪ್ರಭು ದೇಕಿ ಹರ್ಷ ವಿಷಾದ ಉರ್ ಸುರ್ ಬದತ್ ಜಯ 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 ಕರಿ ರಘುಬೀರ್ ಏಕ ಹಿ ತೀರ್ ಕೋಪಿ ನಿಮೇಶ ಮಹು ಮಾಯಾ ಹರಿ माया बिगत कपि भालु हर्षे बिटप गिरि गहि सब फिरे सरनिकर छाड़े राम रावण बाहु सिर पुनि मही गिरे. श्री राम रावण समर चरित अनेक कल्प जो गावही सत शेष सारद निगम कभी तेवु तदपि पार न पावही. आके गुण गन कछु कहे जड़मति तुलसीदासा जिमी निज बल अनुरूप ते माछी उड़ई आकाश काटे सिर भुज बार बहु मरत न भट लंकेश प्रभु क्रीडत सुर सिद्ध मुनि व्याकुल देखी कलेस काटत बढ़ही शीस समुदायी जिमी प्रति लाभ लोभ अधिकाई मरई नरिपु श्रम भयवु विशेषा राम विभीषण तन तब देखा उमा काल मर जाकी इच्छा सो प्रभु जन कर प्रीति परीक्षा सुनु सर्वज्ञ चराचर नायक प्रणत पाल सुरमुनि सुखदायक नाभि कुंड पीयूष बस याके नाथ जियत रावनु बलताके सुनत विभीषण बचन कृपाला हर्षि गहे कर बान कराला अशुभ होन लागे तब नाना रोवही खर श्रुकाल बहु स्वाना बोलही खग जग आरती हेतु प्रगट भये नभ जह तह केतु दस दिसी दाह होन अति लागा भयमु परब बिनु रबि उपरागा मंदोदरी ऊर कंपति भारी प्रतिमा स्रवही नयन मग बारी. ಇವು ಚೌಪಾಯಿಗಳು, ದೋಹೆಗಳು ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಮಧ್ಯ ನಿಂತಿದ್ದಾನೆ. ಎಲ್ಲ ರಾಕ್ಷಸರು ಕೂಡ ಹನುಮಂತನ ವೇಷವನ್ನು ಹಾಕೊಂಡಿರೋ ಥರ, ಅಂದರೆ ಅವನು ಆ ರೀತಿ ಮಾಯ ಮಾಡಿದ್ದಾನೆ. ಯಾರು? ರಾವಣ. ಎಲ್ಲರೂ ಹನುಮಂತನ ಥರ ಕಾಣಿಸ್ಬೇಕು. ಎಲ್ಲ ಹನುಮಂತರು ಕೂಡ ಕೈಯಲ್ಲಿ ಬಂಡೆಗಳನ್ನು ಹಿಡ್ಕೊಂಡು ಆ ರಾಮನನ್ನ ಮುತ್ತಿದ್ರಲ್ಲ, ಅವರ ಬಾಲವನ್ನೆಲ್ಲ ಎತ್ಕೊಂಡು ಹಲ್ಲು ಕಿರೀತಾ ನಿಂತಿದ್ರು. ಅದು ಹೇಗಿತ್ತು ಅಂತಂದರೆ, ಬಾಲಗಳೆಲ್ಲ ದಶದಿಕ್ಕಗಳಲ್ಲೂ ಕೂಡ ಹಬ್ಬಿತ್ತು. ಅದರ ಮಧ್ಯ ಆ ರಾಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದರ ಮಧ್ಯದಲ್ಲಿ ಕೋಶಲಾಧೀಶನಾದಂತಹ ಶ್ರೀರಾಮನ ಶ್ಯಾಮಸುಂದರ ಶರೀರ ಇದೆಯಲ್ಲ, ಅದು ಎತ್ತರವಾದಂತಹ ತಮಾಲ ವೃಕ್ಷದ ಸುತ್ತಲೂ ಕೂಡ ಅನೇಕ ಕಾಮನ ಬಿಲ್ಲುಗಳ ಬೇಲಿ ಹಾಕಿದೀಯನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅಂದರೆ ಇಲ್ಲಿ ತಮಾಲ ವೃಕ್ಷಕ್ಕೆ ಬೇಲಿ ಹಾಕಿದರೆ ಹೇಗೆ ಕಾಣಿಸುತ್ತೋ ಆ ರೀತಿ ಇಲ್ಲಿ ರಾಮ ಮತ್ತು ಆ ಹನುಮಂತನ ವೇಷವನ್ನು ಧರಿಸಿದ್ದಂತಹ ಆ ರಾಕ್ಷಸರು ಕಂಗೊಳಿಸ್ತಾ ಇದ್ರು. ಪ್ರಭುವನ್ನು ನೋಡಿ ದೇವತೆಗಳು ಹರ್ಷ ವಿಷಾದಗಳಿಂದ ಕೂಡಿದವರಾಗಿ ಜಯ ಜಯಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀರಾಮ ಕೋಪ ಮಾಡಿಕೊಂಡು ಒಂದೇ ಬಾಣದಿಂದ ನಿಮಿಷ ಮಾತ್ರದಲ್ಲೇನೆ ರಾವಣನ ಎಲ್ಲ ಮಾಯೆಯನ್ನು ಕೂಡ ತೊಡೆದು ಹಾಕ್ತಾನೆ. ಮಾಯ ದೂರ ಆಗಿದ ತಕ್ಷಣ ವಾನರ ಬಲ್ಲೂಕ ವೀರರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಹೆಮ್ಮರಗಳು, ಹೆಬ್ಬಂಡೆಗಳು, ಬೆಟ್ಟಗಳನ್ನು ಕಿತ್ಕೊಂಡು ಮುನ್ನುಗ್ಗಿ ಹೋಗ್ತಾರೆ. ಶ್ರೀರಾಮ ಏನು ಮಾಡ್ತಾನೆ? ಬಾಣಗಳ ಸಮೂಹವನ್ನೇ ಪ್ರಯೋಗ ಮಾಡ್ತಾನೆ. ಇದು ಗುಂಪಾಗಿ ಬಾಣಗಳು ಹೋಗಬೇಕು ಆ ರೀತಿ ಮಾಡ್ತಾನೆ. ಅದರಿಂದ ಏನಾಯಿತು? ರಾವಣನ ಕೈ ಮತ್ತು ತಲೆಗಳು ಮತ್ತೆ ಕಡಿದು ಬೀಳುತ್ತೆ. ರಾಮ ಮತ್ತು ರಾವಣರ ಈ ಒಂದು ಸಮರ ಚರಿತ್ರೆಯನ್ನು, ಅಂದರೆ ಯುದ್ಧ ಆಗುವಂಥ ಈ ಚರಿತ್ರೆಯನ್ನು ಶತಶತ ಶೇಷರಾಗಲಿ ಮತ್ತು ಶಾರದೆಯಾಗಲಿ ಕವಿಗಳಾಗಲಿ ಕಲ್ಪಾಂತರಗಳವರೆಗೂ ಕೂಡ, ಅಂದರೆ ಈ ಕಲ್ಪ ಮುಗಿಯೋವರೆಗೂ ಹಾಡ್ತಾ ಕೂತ್ಕೊಂಡ್ರು ಕೂಡ ಮುಗಿಯೋ ಅಂಥದ್ದಲ್ಲ. ಅಂದರೆ ಅಷ್ಟು ಚೆನ್ನಾಗಿದೆ ಅದನ್ನು ಹೇಳೋದಕ್ಕಾಗಲಿ ಕೇಳೋದಕ್ಕಾಗಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವರೇ ಮಾಡೋಕ್ಕಾಗಲ್ಲ ಅಂತಂದರೆ, ಅಲ್ಪ ಶಕ್ತಿ ಇರುವಂಥ ಒಂದು ನೊಣ ತನ್ನ ಶಕ್ತಿಗೆ ಅನುಗುಣವಾಗಿ ಅನಂತ ಆಕಾಶದಲ್ಲಿ ಹಾರೋ ಥರ, ಅಂದರೆ ಈಗ ಆಕಾಶ ಎಷ್ಟು ವಿಶಾಲವಾಗಿದೆ, ಅದರಲ್ಲಿ ಒಂದು ಸಣ್ಣ ನೊಣ ತನ್ನ ಶಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಅದು ಹಾರಾಡ್ತಾ ಇರುತ್ತಲ್ವ. ಆ ರೀತಿ ಮಂದಬುದ್ಧಿಯವನಾದಂತಹ ತುಳಸಿದಾಸ ಈ ಅಪೂರ್ವವಾದಂತಹ
ಯುದ್ಧ ವಿಶೇಷಗಳನ್ನು ಸ್ವಲ್ಪ ಮಟ್ಟಿಗೆ ವರ್ಣನೆ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನನಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟರ ಮಟ್ಟಿಗೆ ನಾನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ನೋಡಿ, ಇದರಿಂದ ಏನು ತಿಳ್ಕೊಬೇಕು, ನಮಗೇನೂ ಗೊತ್ತಿಲ್ಲ ಅಂತಂದ್ರೂ ಎಲ್ಲ ಗೊತ್ತು ಅನ್ನೋ ಥರ ನಾವು ತೋರಿಕೆಯನ್ನು ತೋರಿಸ್ಕೊಳ್ತೀವಿ ಅಲ್ವಾ, ನನಗಿದು ಗೊತ್ತು, ನನಗದು ಗೊತ್ತು ಅಂತ. ಆದರೆ ಇಲ್ಲಿ ತುಳಸಿದಾಸರು ಇಷ್ಟೆಲ್ಲ ರಾಮಚರಿತ ಮಾನಸವನ್ನು ರಚನೆ ಮಾಡ್ತಾ ಇದ್ರೂ ಕೂಡ ನಾನು ಅದನ್ನು ವರ್ಣನೆ ಮಾಡುವಷ್ಟು ಶಕ್ತಿ ನನಗಿಲ್ಲ. ಅಂದರೆ ಶೇಷನಾಗ ಮತ್ತು ಶಾರದೆಯೇ ಅವರೆಲ್ಲ ವಿದ್ಯೆಯ ಅಧಿದೇವತೆಗಳು ಅಲ್ವಾ, ಅವರೇ ಹೊಗಳಕ್ಕಾಗಲ್ಲ ಅಂತಂದಮೇಲೆ ನಾನು ಏನು ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ. ಆದರೂ ಕೂಡ ಒಂದು ನೊಣ ಆಕಾಶದಲ್ಲಿ ಹೇಗೆ ಹಾರಾಡುತ್ತೋ ಆ ರೀತಿ ನಾನು ನನಗೆ ಆಗುವ ಮಟ್ಟಿಗೆ ಇಲ್ಲಿ ನಾನು ವರ್ಣನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರಾವಣನ ತಲೆಗಳನ್ನು ತೋಳುಗಳನ್ನು ಮತ್ತೆ ಮತ್ತೆ ರಾಮ ಕತ್ತರಿಸಿ ಹಾಕ್ತಾನೆ, ಆದರೂ ಕೂಡ ವೀರನಾದಂತಹ ರಾವಣ ಸಾಯಲಿಲ್ಲ. ಪ್ರಭು ಇಲ್ಲಿ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಆದರೆ ಸುರರು, ಸಿದ್ಧರು, ಮುನಿಗಳು ಇವರೆಲ್ಲ ನೋಡಿ ಶ್ರೀರಾಮ ಕಷ್ಟಪಡ್ತಾ ಇದ್ದಾನೇನೋ ಅನ್ನೋ ರೀತಿ ಅವರಿಗೆ ಅನಿಸುತ್ತೆ. ಈಗೇನೋ ಆಗ್ತಾ ಇಲ್ಲ, ರಾವಣ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ, ರಾಮನಿಗೆ ತುಂಬ ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅಂದರೆ ಭಕ್ತರಿಗೆ ಭಗವಂತನ ಯೋಚನೆ ಇರುತ್ತೆ, ಭಗವಂತನಿಗೆ ಭಕ್ತರ ಯೋಚನೆ ಇರುತ್ತೆ ಆಯಿತಾ. ಪ್ರತಿಯೊಂದು ಲಾಭದಿಂದನೂ ಕೂಡ ಲೋಭ ಹೆಚ್ಚುತ್ತಲ್ಲ. ಈಗ ಒಂದೊಂದು ಮಾಡಬೇಕಾದ್ರೂ ಲಾಭ ಬರ್ತಾ ಇದ್ದಾಗ ನಮಗೆ ಸಾಕು ಅಂತ ಅನ್ಸಲ್ಲ, ಇನ್ನೂ ಹೆಚ್ಚು ಅನ್ನೋ ರೀತಿ ನಮಗೆ ಲೋಭ ಹೆಚ್ಚಾಗುತ್ತಲ್ಲ. ರಾವಣನ ಶಿರಗಳ ಸಮೂಹ ಅಂದರೆ ತಲೆಗಳ ಸಮೂಹ ಇದೆಯಲ್ಲ, ಇದು ಕತ್ತರಿಸ್ತಾ ಇದ್ದಂಗೆ ಅದು ಹೆಚ್ಚೆಚ್ಚು ಚಿಗುರ್ತಾ ಇತ್ತು. ಶತ್ರು ಸಾಯ್ತಾ ಇಲ್ಲ, ಪರಿಶ್ರಮ ಇನ್ನೂ ಹೆಚ್ಚಾಯಿತು. ಆಗ ಶ್ರೀರಾಮ ವಿಭೀಷಣನ ಕಡೆ ಕಣ್ಣು ಹಾಯಿಸ್ತಾನೆ. ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿ ವಿಭೀಷಣನ ಕಡೆ ನೋಡ್ತಾನೆ. ಶಿವ ಹೇಳ್ತಾ ಇದ್ದಾನೆ, ಉಮೆ ಇಚ್ಛಾ ಮಾತ್ರದಿಂದನೇ ಅಂತಕನನ್ನೂ ಅಂತ್ಯಗೊಳಿಸಬಲ್ಲ. ಅಂದರೆ ಏನು, ತಾನು ಮನಸ್ಸು ಮಾಡ್ದ ಅಂತಂದರೆ ಯಾರು ಕೊಲ್ಲಕ್ಕೆ ಬಂದಿರ್ತಾನೋ ಅಂಥವನನ್ನೇ ಕೊಲ್ಲಬಲ್ಲಂತಹ ಪ್ರಭು ತನ್ನ ಭಕ್ತನ ಪ್ರೇಮವನ್ನು ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ವಿಭೀಷಣನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ವಿಭೀಷಣ ಹೇಳ್ತಾನೆ, ಓ ಸರ್ವಜ್ಞನೇ, ಅಂದರೆ ನೋಡು ನಿನಗೆಲ್ಲ ಗೊತ್ತಿರುವಂಥವನು, ಮತ್ತು ಚರಾಚರ ಪ್ರಭುವೇ, ಅಂದರೆ ಈ ಎಲ್ಲದಕ್ಕೂ ಪ್ರಭು ನೀನು, ಮತ್ತು ಶರಣಾಗತ ಸಂರಕ್ಷಕ, ಯಾರು ಶರಣಾಗತರಾಗಿರ್ತಾರೋ ಅವರ ರಕ್ಷಣೆ ಮಾಡುವಂಥವನು, ದೇವತೆಗಳಿಗೂ ಮುನಿಗಳಿಗೂ ಸುಖವನ್ನು ಕರುಣಿಸುವಂಥವನೇ ಕೇಳು. ಅಂದರೆ ಇದೆಲ್ಲ ನಿನಗೆ ಗೊತ್ತಿರೋದೆ, ಆದರೂ ಕೂಡ ನೀನು ನನ್ನಿಂದ ಕೇಳಬೇಕು ಅಂತ ಇಷ್ಟಪಡ್ತಾ ಇದೆಯಾ ಅಂತ ಅವನಿಗೂ ಗೊತ್ತು. ಅದಕ್ಕೋಸ್ಕರ ನೀನು ಕೇಳು. ರಾವಣನ ನಾಭಿಕುಂಡದಲ್ಲಿ ಅಮೃತ ಕಲಶ ಇದೆ ಸ್ವಾಮಿ, ಅದರ ಪ್ರಭಾವದಿಂದನೇ ಅವನು ಅಮರನಾಗಿರುವಂಥದ್ದು ಅಂತ ಹೇಳ್ತಾನೆ. ವಿಭೀಷಣನ ಮಾತುಗಳನ್ನು ಕೇಳಿ ಕೃಪಾಳುವಾದಂತಹ ಶ್ರೀರಾಮ ಪ್ರಸನ್ನನಾಗಿ ಕೈಗೆ ಕರಾಳವಾದಂತಹ ಬಾಣವನ್ನು ತಗೊಳ್ತಾನೆ. ಆಗ ನಾನಾ ರೀತಿಯ ಅಪಶಕುನಗಳಾಗುತ್ತೆ. ಅನೇಕ ಕತ್ತೆಗಳು, ನರಿಗಳು, ನಾಯಿಗಳು ಅಳೋದಕ್ಕೆ ಶುರು ಮಾಡುತ್ತೆ, ರೋದನೆ ಮಾಡೋದು ಅಂತ ಹೇಳ್ತಾರೆ. ಒಂಥರ ಕೂಗುತ್ತೆ ನೋಡಿ, ಅದು ಅಪಶಕುನ ಅಂತ ಹೇಳ್ತಾರೆ. ಆಮೇಲೆ ಜಗತ್ತಿನ ದುಃಖವನ್ನು ಮತ್ತು ಅಶುಭವನ್ನು ಪ್ರಕಟಪಡಿಸ್ಬೇಕು ಅಂತಲೇ ಪಕ್ಷಿಗಳು ಕರ್ಕಶವಾಗಿ ಕೂಗೋದಕ್ಕೆ ಶುರುವಾಗುತ್ತೆ. ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸ್ಕೊಳ್ಳುತ್ತೆ, ದಶ ದಿಕ್ಕುಗಳಲ್ಲೂ ಕೂಡ ದಳ್ಳುರಿ ಏಳುತ್ತೆ, ಅಂದರೆ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳುತ್ತೆ. ಸರ್ವಕಾಲ ಅಥವಾ ಯೋಗವಿಲ್ಲದೇನೆ ಸೂರ್ಯಗ್ರಹವಾಗೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಆಗ್ತಾ ಇರೋದನ್ನು ನೋಡಿ ಮಂಡೋದರಿಯ ಎದೆ ನಡ್ಗೋದಕ್ಕೆ ಶುರುವಾಗುತ್ತೆ. ಶಿಲಾಮೂರ್ತಿಗಳ ಕಣ್ಣುಗಳಿಂದ ನೀರೇ ಹರಿಯೋದಕ್ಕೆ ಶುರುವಾಗುತ್ತೆ. ಈಗ ಶಿಲೆಗಳ ಕಣ್ಣಲ್ಲಿ ನೀರು ಬರುತ್ತಾ ಇಲ್ಲ, ಆದರೂ ಕೂಡ ಇಲ್ಲಿ ಶಿಲೆಗಳಲ್ಲೂ ಕೂಡ ಕಣ್ಣಿನಿಂದ ನೀರು ಸುರಿಯೋದಕ್ಕೆ ಶುರುವಾಗ್ತಾ ಇದೆ ಅಂತಂದ್ಬಿಟ್ಟು ಅಲ್ಲೆಲ್ಲ ಏನೇನು ಅಪಶಕುನಗಳಾಯಿತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ರಾಮ ಎಲ್ಲಿಗೆ ಹೊಡಿಬೇಕು ಅನ್ನೋದು ಗೊತ್ತಾಯ್ತು ಅವನಿಗೆ. ಅವನ ನಾಭಿಯಲ್ಲಿ ಅಮೃತ ಕಲಶ ಇದೆ, ಅದರಿಂದ ಅವನು ಅಮರನಾಗಿರೋದು. ಅಮೃತ ಕಲಶ ಹೋಯಿತು ಅಂತಂದರೆ ಅವನು ಕೂಡ ಹೋಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಅರ್ಥ. ಸೊ ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.